ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಒಳಗೆ ನಾನು ಮನೆ ಒಳಗನ ಆಮ್ಚೂರ್ ಪೌಡರ್ ಹೆಂಗೆ ಮಾಡೋದು ಅಂಥೇಳಿ ತೋರ್ಸಾತೀನಿ. ಫ್ರೆಂಡ್ಸ್, ನಾನು 2 ಚಾನಲ್ ಅದಾವೆ. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸು ಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ. ಬರ್ರಿ ಲೇಟ್ ಮಾಡೋದು ಬೇಡ, ವೀಡಿಯೋನ ಸ್ಟಾರ್ಟ್ ಮಾಡೋಣಂತ. ನಾನು ಫುಲ್ ಹುಳಿ ಇರುವಂಥ ಗಟ್ಟಿ ಮಾವಿನಕಾಯಿ ತೊಗೊಂಡೇನಿ. ಈಗ ಇದ್ರ ಮೇಲಿಂದ ಸಿಪ್ಪಿ ತೆಗಿಯೋನು. ಸಿಪ್ಪಿ ತೆಗಿಲಿಲ್ಲ ಅಂದ್ರೆ ಪೌಡ್ರ ಒಗರಾಗ್ತತಿ. ಸೊ ಅದಕ್ಕೆ ನಾ ಎಲ್ಲ ಮಾವಿನಕಾಯ್ದು ಮೇಲಿಂದ ಸಿಪ್ಪಿ ತಗೋತೀನಿ. ಫಸ್ಟಿಗೆ ಇವನ್ನ ಸ್ವಚ್ಛಾಗಿ ತೊಳ್ಕೊಂಡು ಮೇಲಿನ ನೀರೆಲ್ಲ ಹೋಗುವಂಗೆ ಇವನ್ನ ಒರೆಸ್ಕೊಂಡು ಆಮೇಲೆ ನಾನು ಸಿಪ್ಪಿ ತೆಗಿತೀನಿ. ಸೊ ನೀರಿನ ಅಂಶ ಇರಬಾರ್ದು, ಇಲ್ಲಾಂದ್ರೆ ಪೌಡ್ರ್ ಕೆಡ್ತತಿ. ಸೊ ಬರ್ರಿ ಸಿಪ್ಪಿ ತಗೊಳ್ಳೋಣಂತ. ಸೊ ನೋಡ್ರಿ, ಈ ಥರ ನಾ ಎಲ್ಲ ಕಾಯ್ದು ಶಪ್ಪಿ ತೆಗೆದಿಟ್ಕೊಂಡೀನಿ. ಈಗ ಇವನ್ನ ನಾವು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣಂತ. ಫ್ರೆಂಡ್ಸ್, ಮಾರ್ಕೆಟ್ನಾಗೆಲ್ಲ ನಾವು ಯಾವ ಥರ ಆಮ್ಚೂರ್ ಪೌಡ್ರ್ ತರ್ತೀವಲ್ಲ, ಇದು ಸೇಮ್ ಅದೇ ಥರ ಆಗ್ತತಿ. ಮತ್ತು ನಾ ಇದಕ್ಕೆ ಯಾವುದೇ ರೀತಿಯಾದಂಥ ಪ್ರಿಸರ್ವೇಟಿವ್ನ ಯೂಸ್ ಮಾಡೋಕತ್ತಿಲ್ಲ. ಬರ್ರಿ ಈಗ ಇದನ್ನು ಸಣ್ಣದಾಗಿ ಹೆಚ್ಕೊಳ್ಳೋನು. ಈ ಪೌಡರ 1 ವರ್ಷ 2 ವರ್ಷ ಇಟ್ಟರು ಒಟ್ಟ ಏನೂ ಕೆಡಂಗಿಲ್ಲ. ನೋಡ್ರಿ, ಈ ಥರ ನಾನು ಇವನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡೀನಿ. ಈಗ ನಾ ಇವನ್ನ ಒಂದು ಪ್ಲೇಟ್ ಒಳಗೆ ಹಾಕೋತೇನಂತ. ಸೊ ನೋಡ್ರಿ, ನಾನು ಒಂದು ಪ್ಲೇಟ್ ಒಳಗೆ ಇವನ್ನ ಈ ಥರ ಹಾಕ್ಕೊಂಡೇನಿ. ಇವನ್ನ ತೆಳ್ಳಗೆ ಹಾಕೋಬೇಕು. ನೀವು ಪ್ಲೇಟ್ ಒಳಗಾದರೂ ಹಾಕೋಬೋದು ಅಥವಾ ಒಂದು ಪ್ಲಾಸ್ಟಿಕ್ ಕವರ್ ಒಳಗಾದರೂ ಹಾಕೋಬೋದು. ಹಾಕ್ಕೊಂಡು ಇವನ್ನ ಚಲೋ ಬಿಸಿಲ್ನಾಗ ಫುಲ್ ಇವು ಕಟ್ಟಕ್ಕಾಗಬೇಕು, ಅಲ್ಲಿ ಮಟ್ಟ ನಾವು ಇವನ್ನ ಒಣಗಿಸ್ಕೋಬೇಕು. ಬರ್ರಿ ನಾ ಈಗ ಒಂದು 4 ರಿಂದ 5 ದಿನ ಇವನ್ನ ಒಣಗಿಸ್ಕೊಂಡು ಬರ್ತೇನಂತ. ಕಟ್ ಮಾಡಿ ಒಣಗಾಕಿಟ್ಟಂಥ ಮಾವಿನಕಾಯಿ ನೋಡ್ರಿ 4 ರಿಂದ 5 ದಿನ ಆದಮೇಲೆ ಯಾವ ಥರ ಕಟ್ ಅಂತ ಹೇಳಿ ಸೌಂಡ್ ಬರತ್ತವು. ಇವು ಈ ಥರ ಕಟ್ ಅಂತ ಸೌಂಡ್ ಬರೋ ಮಟ್ಟ ಇವನ್ನ ಕಂಪ್ಲೀಟಾಗಿ ಒಣಗಿಸ್ಕೋಬೇಕು. ಅಂದ್ರಷ್ಟ ಮಾವಿನ ಪೌಡರ್, ಆಮ್ಚೂರ್ ಪೌಡರ್ ಏನೈತಲ್ಲ ವರ್ಷಾನ್ಗಟ್ಲೆ ತಾಳ್ತತಿ. ಬರ್ರಿ ಈಗ ಇವನ್ನ ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಫೈನಾಗಿ ಪೌಡ್ರ್ ಮಾಡ್ಕೊಂಡು ಬರೋಣಂತ. ಮಿಕ್ಸಿಗೆ ಉಪ್ಪಾಗಲಿ ಕಾಲ ನಮಕ್ಕಾಗಲಿ ಏನೂ ಹಾಕೋದು ಬೇಡ, ಜಸ್ಟ್ ಇಷ್ಟ ಇದನ್ನು ಪೌಡ್ರ್ ಮಾಡೋಣಂತ. ಸೊ ಫ್ರೆಂಡ್ಸ್ ನೋಡ್ರಿ, ನಾನು ಮಿಕ್ಸಿ ಮಾಡ್ಕೊಂಡು ಬಂದೇನಿ. ಎಷ್ಟು ಫೈನ್ ಪೌಡ್ರ್ ಆಗೈತಿ, ಎಷ್ಟು ಮಸ್ತ್ ಆಗೈತಲ್ಲ, ಸ್ಮೂತಾಗಿ ಬಂದೈತಿ. ಆಮ್ಚೂರ್ ಪೌಡ್ರ್ ರೆಡಿ ಆಗೈತಿ. ಬರ್ರಿ ಈಗ ಇದನ್ನು ಒಂದು ಕಂಟೈನರ್ಗೆ ತಗೊಳ್ಳೋಣಂತ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಹೋಮ್ ಮೇಡ್ ಆಮ್ಚೂರ್ ಪೌಡ್ರ್ ರೆಡಿ ಆಗೈತಿ. ಇದನ್ನು ಒಂದು ಏರ್ ಟೈಟ್ ಕಂಟೈನರ್ನಾಗ ಹಾಕಿಟ್ಕೊಂಡು ಬಂದ್ರೆ 1 ವರ್ಷದವರೆಗೂ ಒಟ್ಟ ಕೆಡಂಗಿಲ್ಲ. ಮತ್ತು ಇದ್ರದ್ದು ಹುಳಿ ಫ್ಲೇವರ್ ಏನಿರ್ತೈತಲ್ಲ ಅದು ಒಟ್ಟ ಹೋಗಂಗಿಲ್ಲ. ಸೊ ಫ್ರೆಂಡ್ಸ್, ನೀವು ಮನೆ ಒಳಗೆ ಮಾಡಿರಿ. ಹೆಂಗಿತ್ತು ಅಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ಈ ವಿಡಿಯೋ ಲೈಕ್ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.